ಟೇಸ್ಟಿಯಾಗಿ ಮಾಡ್ತಾರೆ. ನಮಸ್ತೆ ವೀಕ್ಷಕರೇ, ಈಗ ನೋಡಿ, ಈಗ ಫಿಶ್ ಫ್ರೈಗೆ ಏನೇನು ಬೇಕು ಅಂತ ನೋಡಿದ್ದೀನಿ. ಈಗ ತೊಗೊಂಡಿರೋದು ನಾವು ಕೊಡ್ಡಾಯಿ ಫಿಶ್ ಫ್ರೈ ಅಲ್ಲ, ಅದನ್ನು ಮಾಡಲಿಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ನೋಡಿ ಒಂದು ಸ್ವಲ್ಪ ಗುಂಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸುಮಾರು ತೊಗೊಂಡಿದ್ದೀನಿ ಇಲ್ಲಿ, ಆಯಿತಾ. ಇದಾದಮೇಲೆ ನೋಡಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಓಂಕಾಳು, ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೀಟ್ ಮೇಲೆ. ಅದಾದ ನಂತರ ಸ್ವಲ್ಪ ಅರಿಶಿನ ಹಾಕಿ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀವಿ. ಇಷ್ಟನ್ನು ಕೂಡ ಹಾಕಿ ಫಸ್ಟು ನಾವು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ. ಈ ನಡುವೆ ನಾವು ಫಿಶನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಅದಾದಮೇಲೆ ನಾವು ಉಳಿದಿದ್ದನ್ನು ಮಾಡೋಣ. ಸ್ನೇಹಿತರೆ, ಈಗ ನೋಡಿ ತೊಗೊಂಡಿರೋದು ನಾವು ಕೊಡ್ಡಾಯಿ ಫಿಶ್ಶು ಸುಮಾರು 1 kg ಅಷ್ಟು ತೊಗೊಂಡಿರೋದು. ಈಗ ಮಸಾಲೆ ಎಲ್ಲ ಪೇಸ್ಟ್ ಆಗಿದೆ, ಅದಕ್ಕೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಪ್ಲೇಟಿಗೆ ಇಟ್ಕೋತೀವಿ. ಸ್ನೇಹಿತರೆ, ಈಗ ನೋಡಿ ಸುಮಾರು ಒಂದು ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೀವು ನೋಡ್ಬೋದು ಏನು ಸೂಪರಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಈಗ ನೋಡಿ ಹಂಚೆಲ್ಲ ಕರೆಕ್ಟಾಗಿದೆ, ಒಲೆ ಮೇಲಿದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ. ಹಾಕಿ ಎಣ್ಣೆ, ಸೌದೆ ಒಲೆ, ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇರೋದು. ಚೆನ್ನಾಗಿ ಕಾಯ್ದುಬಿಟ್ಟಿತ್ತು ಹಂಚು. ಈಗ ಫಿಶ್ ಹಾಕ್ಬೇಕು ಇವಾಗ. ಹಾಕು. ವಾವ್, ನನ್ನ ಚಿಕ್ಕಪ್ಪ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ.